ನಮಸ್ಕಾರ. ಪ್ರೀತಿ, ಪ್ರೇಮ, ಪ್ರಣಯ ಇಂದಿನ ಯುವಕರಿಗೆ ಒಂದು ಚಿಕ್ಕ ಎಚ್ಚರದ ಮಾತಿನೊಂದಿಗೆ ಒಂದು ಕಿವಿ ಮಾತು ಈ ಸಂಚಿಕೆ. ಜಗತ್ತಿನ ಶ್ರೇಷ್ಠ ವಿಷಯಗಳಲ್ಲಿ ಒಂದು ಪ್ರೀತಿ, ಪ್ರೇಮ ಅನ್ನೋದು. ಆ ಭಾವನೆಯೇ ಬಹಳ ಉತ್ಕೃಷ್ಟವಾದದ್ದು, ಬಹಳ ಶ್ರೇಷ್ಠವಾದ ಭಾವನೆ ಅದು. ಇಡೀ ಜಗತ್ತನ್ನು ನಡೆಸ್ತಾ ಇರೋದೇ ಪ್ರೀತಿ, ಪ್ರೇಮ ಅನ್ನೋದು ಅಲ್ವಾ? ಆದರೆ ಎಷ್ಟೋ ಯುವಕರು ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ಸರಿಯಾಗಿ ಅರಿವು ಇಲ್ಲದೆ ಏನೇನೋ ಅಪಘಾತ ಮಾಡ್ಕೊಂಡ್ಬಿಡ್ತಾರೆ ಜೀವನದಲ್ಲಿ. ಹಾಗಾಗಿ ನಾನು ಕೂಡ ಪ್ರೀತಿಸಿ ಮದುವೆ ಆದವನು. ನನ್ನ ಪ್ರೇಮ ಕಥೆಯನ್ನು ಇನ್ನೊಂದು ದಿನ ಹೇಳ್ತೀನಿ. ಇಂದಿನ ಯುವಕರಿಗೆ ಕೆಲವೊಂದು ಕಿವಿ ಮಾತುಗಳು ಅವ್ರ ಕಿವಿ ಮೇಲೆ ಬಿದ್ದರೆ ಒಳ್ಳೆಯದು ಅಂತ ಅನ್ನಿಸ್ತು. ಹಾಗಾಗಿ ಈ ಸಂಚಿಕೆಯನ್ನು ತರ್ತಾ ಇದ್ದೀನಿ. ಮೊದಲಿಗೆ, ಪ್ರೀತಿ ಅನ್ನೋದು ಹೀಗೆ ಇದನ್ನೇ ಪ್ರೀತಿ ಅಂತಾರೆ ಅಂತ ಯಾರನ್ನೂ ಇದುವರೆಗೂ ಹೇಳೋಕ್ಕಾಗಿಲ್ಲ. ಒಬ್ಬೊಬ್ಬರ ಪರಿಭಾಷೆ ಬೇರೆ, ಒಬ್ಬೊಬ್ಬರ ಅನುಭವಕ್ಕೆ ಬರುವಂಥ ಪ್ರೀತಿ ಬೇರೆ. ನಮಗೆ ಪ್ರೀತಿ ಸಮಾಜದಲ್ಲಿ ಬಹಳ ರೀತಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಉದಾಹರಣೆ ಕೊಡಬಲ್ಲೆ. ಈಗ ಕೆಲವು ಗಂಡ ಹೆಂಡತಿರನ್ನ ನೋಡಿರ್ತೀರ, ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಏನು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದೇ ಇಲ್ವೇನೋ ಅನ್ನೋ ಥರ ಜಗಳ. ಆದರೆ ಯಾವತ್ತಾದರೂ ಅವರ ಆ ಹೆಂಡತಿಯ ಗಂಡನ್ನು ಯಾರಾದರೂ ಬಂದ್ಬಿಟ್ಟು ಸ್ವಲ್ಪ ಅವರ ಮರ್ಯಾದೆಗೆ ಧಕ್ಕೆ ಬರೋ ಥರ ಯಾರಾದರೂ ಮಾತಾಡಿದ್ದನ್ನು ಹೋಗಿ ನೋಡಿ. ಆ ಸಮಯದಲ್ಲಿ ಆ ಹೆಂಡತಿಯ ಚಂಡಿ ರೂಪನ್ನು ನೋಡ್ತೀರ. ಅದನ್ನು ಪ್ರೀತಿ ಅಂತಲೇ ಕರೀತಾರೆ. ಆಮೇಲೆ ಇನ್ನೊಂದು ಉದಾಹರಣೆ, ಒಬ್ಬಳು ತಾಯಿ ಮಕ್ಕಳಿಗಾಗಿ ಹಿಂದಿನ ದಿನ ಎಲ್ಲ ತಯಾರಿ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಎಲ್ಲ ತರಕಾರಿಗಳನ್ನು ಹೆಚ್ಚಿ ಎಲ್ಲ ಮಾಡಿ ಮಕ್ಕಳ ಶಾಲೆಗೆ ಮಕ್ಕಳನ್ನು ಎಬ್ಬಿಸಿ ಅವರನ್ನೆಲ್ಲ ರೆಡಿ ಮಾಡಿ, ಅದಾದಮೇಲೆ ಡಬ್ಬಿಗೆ ರೆಡಿ ಮಾಡಿ, ಮಗುಗೆ ಏನು ಕಷ್ಟ ಏನು ಇಷ್ಟ ಎಲ್ಲ ಯೋಚಿಸಿ ಮಗುಗೆ ಬೇಕಾದ ರೀತಿಯಲ್ಲೆಲ್ಲ ತಯಾರಿ ಮಾಡಿ ಮಗುನ ಶಾಲೆಗೆ ಕಳಿಸ್ತಾಳಲ್ಲ, ಆ ಮಗುವಿನ ಅಥವಾ ಆ ತಾಯಿಯ ಆ ಕೆಲಸದಲ್ಲೂ ಪ್ರೀತಿ ಎದ್ದು ಕಾಣುತ್ತೆ. ಎಲ್ಲರೂ ಬಂದ್ಬಿಟ್ಟು ಏನು ಐ ಲವ್ ಯು ಅಂತ ಹೇಳಲೇಬೇಕಾಗಿಲ್ಲ ರೀ. ಆ ಮಾಡೋ ದಿನನಿತ್ಯ ಆ ಏನು ಬದ್ಧತೆ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಅದನ್ನು ಪ್ರೀತಿ ಅಂತ ಕರೀತಾರೆ. ಆಮೇಲೆ ನಾವೆಲ್ಲ ಕೇಳಿರುವಂಥ ಕಾಲೇಜಿನ ಪಾಗಲ್ ಪ್ರೀತಿ. ಈ ಭಾಳ ಮಜಾ ಏನಂದರೆ, ಈ ಕೆಲವರು ಹುಡುಗಿಯರಿಗೆ ಕೆಲವರು ಹುಡುಗರು ಇಷ್ಟನೇ ಇರೋದಿಲ್ಲ. ಆದ್ರೂ ಆ ಹುಡುಗ ಊರು ತುಂಬ ಹೇಳ್ಕೊಂಡು ಓಡಾಡ್ತಿರ್ತಾನೆ, ನೋಡಮ್ಮ ನಾನು ಡವ್ವು ಅಂತ. ಆ ಥರದ ಪಾಗಲ್ ಪ್ರೀತಿನೂ ಪ್ರೀತಿ ಅಂದ್ಕೊಂಡು ಕೆಲವರು ಓಡಾಡ್ತಿರ್ತಾರೆ. ಆಮೇಲೆ ಈ ವಯಸ್ಸಾಗಿರುತ್ತೆ, ಪಾಪ ಜೀವನ ಸಂಗಾತಿಯನ್ನು ಕಳ್ಕೊಂಬಿಟ್ಟಿರ್ತಾರೆ. ಎಲ್ಲೋ ವಾಕಿಂಗ್ ಅಸೋಸಿಯೇಷನ್ನಲ್ಲೋ ಅಥವಾ ಎಲ್ಲೋ ಸೀನಿಯರ್ ಸಿಟಿಸನ್ಸ್ಗಳ ಟ್ರಿಪ್ನಲ್ಲೋ ಯಾರನ್ನೋ ಅದೇ ಥರದವ್ರನ್ನ ಒಬ್ಬರನ್ನ ಭೇಟಿ ಮಾಡಿರ್ತಾರೆ. ಒಂದು ಚಿಕ್ಕ ಸ್ಪಾರ್ಕ್ ಅಲ್ಲಿ ಅವರೊಬ್ರಿಗೊಬ್ರಿಗೆ ಇಷ್ಟ ಆಗಿರ್ತಾರೆ. ಏನೋ ಒಂದು ಸಂಕೋಚ, ಏನೋ ಒಂದು ಮುಜುಗರ, ಸಮಾಜದ ಭಯ, ಮಕ್ಕಳ ಹತ್ರ ಹೇಳ್ಕೊಳಂಗಿರೋದಿಲ್ಲ. ಆದ್ರೂ ಒಬ್ರನ್ನೊಬ್ರು ನೋಡಿ ನಗೋದು, ಆ ಇಳಿ ವಯಸ್ಸಿನ ಪ್ರೀತಿ, ಅದನ್ನು ಪ್ರೀತಿನೇ. ಕೊನೆಯದಾಗಿ ಎಲ್ಲೋ ಒಂದು ರಸ್ತೆಯಲ್ಲಿ ಅಪಘಾತ ಆಗಿರುತ್ತೆ. ಇಳಿದುಬಿಟ್ಟು ಹೋಗಿ ಒಂದು ರೀಲ್ ಮಾಡುವುದರ ಬದಲಾಗಿ ತನ್ನ ಸ್ವಂತ ಕಾರಿನಲ್ಲಿ ಎತ್ಕೊಂಡು ಹೋಗಿ ಅವರಿಗೆ ಬೇಕಾದಂಥ ಶುಶ್ರೂಷೆ ಅಥವಾ ಏನು ಚಿಕಿತ್ಸೆ ಬೇಕು ಅದನ್ನು ಮಾಡಿಸ್ತಾರಲ್ಲ, ಆ ಮಾನವೀಯ ಕಾಳಜಿಗೂ ಪ್ರೀತಿ ಅಂತಲೇ ಕರಿತೀವಿ. ಹೀಗೆ ಪ್ರೀತಿಯ ಸ್ವರೂಪಗಳು ಬಹಳ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದರೆ ಇವತ್ತು ಮಾತಾಡೋಕೆ ಹೊರಟಿರೋದು ನಮ್ಮ ಕಾಲೇಜು ದಿನಗಳ ಪ್ರೀತಿ, ಪ್ರೇಮ, ಪ್ರಣಯ. ಅದರ ಗುಂಗೇ ಬೇರೆ ರೀ. ಆಗಿನ ಆವಾಗಿನ ಏನು ವಯಸ್ಸಿನಲ್ಲಿ ಏನು ಪ್ರಪಂಚ ಕಾಣಿಸ್ತಾನೆ ಇರೋದಿಲ್ಲ. ಆ ವಯಸ್ಸಿನ ಆ ಒಂದು ಭಾವನೆ, ಆ ಗುಂಗೇನಿದೆ, ಅದರ ಇದೇ ಬೇರೆ. ಆದರೆ ಕೆಲವೊಂದು ಮಕ್ಕಳು ಅದರ ಅರಿವಿಲ್ದಲೇ ಆಗಲೇ ಹೇಳಿದಾಗೆ ಬಹಳಷ್ಟು ತೊಂದರೆ ಮಾಡ್ಕೊಂಬಿಡ್ತಾರೆ ಜೀವನಕ್ಕೆ. ಹಾಗಾಗಿ ಅಂಥವರಿಗೊಂದು ಕಿವಿ ಮಾತು ಹೇಳೋಣ ಅಂತ. ಮೊದಲಿಗೆ, ನೀವು ಆ ಕಾಲೇಜ್ ಅವಸ್ಥೆಗೆ ಹೋಗಿ ಆ ಒಂದು ಒಡನಾಟ, ಯಾವಾಗ ಒಂದು ಹುಡುಗ ಹುಡುಗಿಯರ ಆ ವಾತಾವರಣ ಸೃಷ್ಟಿಯಾಗುತ್ತೆ, ಆ ಒಡನಾಟ ಶುರು ಆಗುತ್ತೆ, ಆ ಒಂದು ಸ್ನೇಹಪೂರ್ವಕ ಆ ಒಂದು ಒಡನಾಟದ ಆ ವಾತಾವರಣಕ್ಕೆ ನೀವು ಕಾಲಿಡುವಕ್ಕಿಂತ ಮುಂಚೆ 3 ಗೋಲ್ಡನ್ ರೂಲ್ಗಳನ್ನು ಮಾಡ್ಕೊಂಡ್ಬಿಡ್ಬೇಕು ಯುವಕರು, ಅಥವಾ ಅದರ ಅರಿವಿರಬೇಕು. ಅದು ಮಾಡಿಕೊಂಡ್ರೆ ಅಥವಾ ಅದರ ಅರಿವಿದ್ದರೆ ನಿಮ್ಮ ಎಚ್ಚರದಲ್ಲಿ ನೀವಿರ್ಬೋದು, ಆಗುವ ಅವಘಡಗಳನ್ನು ತಡೆ ಹಿಡಿಯಬಹುದು. ಆ 3 ಗೋಲ್ಡನ್ ರೂಲ್ಗಳನ್ನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮೊದಲನೇದು, ನಿಮ್ಮ ಕುಟುಂಬದ
ಏನು ನಿರ್ಬಂಧಗಳೇನಿದೆ ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಯಾಕೆಂದರೆ ಇವತ್ತು ನೀವು ಸುಮ್ಮನೆ ಹಾಹಾ ಅಂತ ನಕ್ಕೊಂಡು ಕಿಲಕಿಲ ಅಂತ ಶುರುವಾಗುವಂಥ ಸಂಬಂಧ ಮುಂದೆ ಹೋಗಿ ಎಲ್ಲಿ ಬೇಕಾದ್ರೆ ತಲುಪ್ಬೋದು. ಹಾಗಾಗಿ ನೀವು ಮೊದಲನೇ ಸಲ ಕಿಲಕಿಲ ಅನ್ನುವಕ್ಕಿಂತ ಮುಂಚೆ ನಿಮ್ಮ ಏನು ಕುಟುಂಬದ ಒಂದು ನಿರ್ಬಂಧಗಳೇನು, ಪರಿಸ್ಥಿತಿ ಏನು, ಅವರು ನಿಮ್ಮ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ, ನೀವು ಕಾಲೇಜಿಗೆ ಬರೋದಕ್ಕೆ ಕಾರಣ ಏನು, ನಿಮ್ಮ ನಾಳೆಯ ದುಡಿಮೆಯ ಮೇಲೆ ನಿಮ್ಮ ಏನು ಕುಟುಂಬ ಎಷ್ಟು ಅವಲಂಬಿತ ಆಗಿದೆ ಅನ್ನುವ ಅರಿವಿರೋದು ತುಂಬ ಮುಖ್ಯ. ಅದಲ್ಲದೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಜಾತಿಗಳು, ಧರ್ಮಗಳು, ಎಷ್ಟೋ ಮನೆಗಳಲ್ಲಿ ಇದೇ ಧರ್ಮದಿಂದನೇ ನಮಗೆ ಏನು ಜೋಡಿ ಬೇಕು ಅನ್ನೋದನ್ನು ಬಹಳ ಖಡಾಖಂಡಿತವಾಗಿ ಹುಡುಕ್ತಾರೆ. ಬಹಳಷ್ಟು ಜನ ಜಾತಿ, ಮತ ಇದನ್ನೆಲ್ಲ ಬಿಟ್ಟು ಮುಂದುವರೆದಿದ್ದಾರೆ. ಅದು ಅವರವರ ಮನೆಯ ಪದ್ಧತಿ. ನಿಮಗೆ ನಿಮ್ಮ ಮನೆಯ ಪದ್ಧತಿ, ನಿಮ್ಮ ಮನೆಯ ನಿರ್ಬಂಧಗಳೇನು ಅನ್ನೋದು ಅರಿವಿರೋದು ಬಹಳ ಮುಖ್ಯ. ಅದು ನಿರ್ಧಾರ ಮಾಡುತ್ತೆ ನೀವು ಎಂಥವರ ಜೊತೆ ಸಹವಾಸ ಮಾಡ್ತೀರಾ, ಅಥವಾ ನಿಮ್ಮ ಮುಂದಿನ ಬೆಳವಣಿಗೆ ಆಗಬೇಕಾದ್ರೆ ನಿಮಗೆ ಅದು ಅಲಾರಾಮ್ ಬೆಲ್ ಥರ ಕೆಲಸ ಮಾಡುತ್ತೆ. ಯಾಕೆಂದರೆ ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಕುಟುಂಬ ರೀ. ಅದರ ಬಗ್ಗೆ ಯಾವತ್ತೂ ನಿಮಗೆ ನೆನಪಿರಲಿ. ಪ್ರಾಮುಖ್ಯತೆ ಯಾವತ್ತಿದ್ರೂ ನಿಮ್ಮ ಈಗಿನ ಕುಟುಂಬ. ಏನೋ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಏನೇನೋ ಮಾಡಿಕೊಂಡು ಕುಟುಂಬನ ಯಾವತ್ತೂ ಕಳ್ಕೋಬೇಡಿ. ನಮ್ಮ ಸಂಸಾರ, ನಮ್ಮ ಫ್ಯಾಮಿಲಿ ಅಂತೇನಿದೆ, ಫ್ಯಾಮಿಲಿ ಕಮ್ಸ್ ಫಸ್ಟ್ ಯಾವತ್ತೂ ನೆನಪಿಡಿ. ಅದು ನಿಮ್ಮ ಗೋಲ್ಡನ್ ರೂಲ್. ಅದಕ್ಕನುಗುಣವಾಗಿ ಮುಂದುವರಿಬೋದಾ ಅನ್ನೋದು ನಿಮಗೆ ಪ್ರಜ್ಞೆ ಇರಬೇಕು, ಅದರ ಅರಿವು ಇರಬೇಕು. ಗೋಲ್ಡನ್ ರೂಲ್ ನಂಬರ್ 2, ನೋ ಇಸ್ ಎ ನೋ. ನೀವೊಂದು ಹುಡುಗಿನ ನೋಡ್ತೀರಾ, ಇಷ್ಟಪಡ್ತೀರಾ, ಅದರಿಂದ ಮುಂದುವರಿತೀರಾ, ಒಂದು ಸ್ನೇಹ ಬೆಳೆಸ್ತೀರಾ, ಎಲ್ಲ ನಾವು ತುಂಬ ಎಮೋಷ್ನಲಿ ಇನ್ವೆಸ್ಟೆಡ್ ಆಗಿಬಿಟ್ಟಿರ್ತೀವಿ ಅಂತೀವಿ. ಅಂದರೆ ನಮ್ಮ ಭಾವನೆಗಳಲ್ಲಿ ಮುಳುಗಿಬಿಟ್ಟಿರ್ತೀವಿ ಅದರಲ್ಲಿ. ಆಮೇಲೆ ಅದರಿಂದ ಸಡನ್ನಾಗಿ ಒಂದಿನ ನೋ ಅಂತ ನಮಗೆ ಉತ್ತರ ಬಂದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅದರ ಅರಿವು ಮುಂಚೆನೇ ಇರಬೇಕು ನಿಮಗೆ. ನೀವು ಆ ಎಮೋಷ್ನಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿರಬೇಕು, ನಾಳೆ ಇದು ನೋ ಅಂತ ಬಂದರೂ ನಾನು ಸಹಿಸ್ಕೊಂಡು ಮುಂದುವರಿತೀನಿ ಅಂತ. ಯಾಕೆಂದರೆ ಇದರಿಂದನೇ ಎಷ್ಟು ಅವಘಡಗಳು ನಡೆಯುತ್ತೆ. ಅ ನೋ ಇಸ್ ಎ ನೋ. ಅವರಿಗೆ ರೆಸ್ಪೆಕ್ಟ್ಫುಲಿ, ಮ್ಯೂಚುಲಿ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನೀವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ಆ ರೀತಿಯಲ್ಲಿ ಒಂದು ಪ್ರಪೋಸ್ ಮಾಡಿದಾಗ ಅವ್ರು ನೋ ಹೇಳೋ ಸಾಧ್ಯತೆ ಇರುತ್ತೆ ಅನ್ನೋದು ನೆನಪಿರಲಿ. ಸುಮ್ಮನೆ ಇಲ್ಲಾಂದರೆ ಜೀವನ ಹಾಳಾಗೋಗುತ್ತೆ. 3ನೇದು, ಆ ವಯಸ್ಸು ಯಾವುದೇ ಗಂಭೀರ ನಿರ್ಧಾರ ಮಾಡುವಂಥ ವಯಸ್ಸಲ್ಲ. ಇದು ಬಹಳ ಮುಖ್ಯ. ಆ ವಯಸ್ಸೇನಿದ್ರು ನೀವು ಇಷ್ಟಪಡ್ಬೋದು, ಒಬ್ರನ್ನ ಏನೋ ಜೊತೆ ಹೆಚ್ಚು ಸಮಯ ಕಳೆಯುವಂಥ ಅಭಿಲಾಷೆ ಬೆಳೆಸ್ಕೋಬೋದು. ಆಮೇಲೆ ಆ ಸೋಕಾಲ್ಡಿ ಲವ್ವಿ ಡವ್ವಿ ಏನಿದೆ ಅದನ್ನು ಮಾಡ್ಕೋಬೋದೇ ಹೊರತು ಯಾವುದೇ ಜೀವನದ ದೊಡ್ಡ ನಿರ್ಧಾರಗಳನ್ನು, ಗಂಭೀರವಾದ ನಿರ್ಧಾರಗಳನ್ನು ಮಾಡುವಂಥ ವಯಸ್ಸು ಅದಲ್ಲ. ಅದು ನಿಮಗೆ ನೆನಪಿರಲಿ. ಏನೇ ಬರಲಿ, ಗಂಭೀರ ನಿರ್ಧಾರ ನಾವು ಆ ವಯಸ್ಸಿನ ತನಕ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಏನು ಮದುವೆಯ ಅಪ್ರಾಪ್ತ ವಯಸ್ಸು ಬರುತ್ತೆ ಅಥವಾ ಸರಿಯಾದ ವಯಸ್ಸು ಬರುತ್ತೆ, ಅಲ್ಲಿ ತನಕ ನೀವು ಗಂಭೀರ ನಿರ್ಧಾರಗಳನ್ನು ಮಾಡೋಕ್ಕಾಗಲ್ಲ ಅನ್ನೋದು ನಿಮಗೆ ನೆನಪಿರಲಿ. ಆ ಒಂದು ರಿಸ್ಟ್ರಿಕ್ಷನ್ನ ನಿಮಗೆ ನೀವು ಹಾಕಬೇಕು, ಆ ನಿರ್ಬಂಧ. ನಾನು ಈಗಿವಾಗ ಅದೆಲ್ಲ ಮಾಡೋದಕ್ಕೆ ರೆಡಿ ಇಲ್ಲ. ಅದು ನಿಮಗೆ ಮುಂಚೆನೇ ಗೊತ್ತಿದ್ದರೆ ಆಮೇಲೆ ಅದು ಮುಂದುವರೆದ್ಬಿಟ್ಟು ಈ ಫಿಲಮ್ಗಳೆಲ್ಲ ನೋಡ್ಕೊಂಬಿಟ್ಟಿರ್ತೀವಿ. ಫಿಲಮ್ಗಳೆಲ್ಲ ನೀನು ನನ್ನ ಮದುವೆ ಆಗ್ತೀಯಾ, ಅಥವಾ ನೀನು ನನಗೆ ಇದು ಆಗ್ತೀಯಾ, ಅಥವಾ ನನಗೆ ಇದು ಬೇಕು ಅದು ಬೇಕು, ಆ ಕಮಿಟ್ಮೆಂಟ್ಗಳು ಅವೆಲ್ಲ ಮುಂಚೆನೇ ನಿಮಗೆ ನೆನಪಿರಲಿ. ಈ ವಯಸ್ಸು ಅದಕ್ಕಲ್ಲ. ನೀವು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, ಈ ವಯಸ್ಸು ದೊಡ್ಡ ನಿರ್ಧಾರಗಳು ಮಾಡುವ ವಯಸ್ಸಲ್ಲ. ಇಟ್ಸ್ ಗುಡ್ ಫಾರ್ ಫ್ರೆಂಡ್ಶಿಪ್ ಓನ್ಲಿ. ಮಾತಾಡ್ತೀನಿ ಮುಂದೆ ಏನು ಲವ್ ಅಂದರೆ ಏನು, ಹೇಗೆ, ಎತ್ತ. ಗೋ ಫಾರ್ ಫ್ರೆಂಡ್ಶಿಪ್ ಆ ಏಜ್ನಲ್ಲಿ, ದೊಡ್ಡ ನಿರ್ಧಾರಗಳಿಗೆ ವಯಸ್ಸಲ್ಲ. ಈ 3 ಗೋಲ್ಡನ್ ರೂಲನ್ನು ದಯವಿಟ್ಟು ಮನಸ್ಸಿನಲ್ಲಿ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಬಿಡಿ. ರೂಲ್ ನಂಬರ್ 1, ಫ್ಯಾಮಿಲಿ ಕಮ್ಸ್ ಫಸ್ಟ್. ಯಾವತ್ತೂ ಅದನ್ನು ಬೇಸಾಗಿಟ್ಕೊಳ್ಳಿ. ರೂಲ್ ನಂಬರ್ 2, ಅ ನೋ ಇಸ್ ಎ ನೋ, ಎನಿ ಡೇ ಯು ಕ್ಯಾನ್ ಗೆಟ್ ರಿಜೆಕ್ಷನ್. ಅದು ನೆನಪಿರಲಿ. ರೂಲ್ ನಂಬರ್ 3, ದಿಸ್ ಈಸ್ ನಾಟ್ ಎ ಏಜ್ ಫಾರ್ ಮೇಕಿಂಗ್ ಬಿಗ್ ಡೆಸಿಷನ್ಸ್ ಆಫ್ ಲೈಫ್. ನಿಮ್ಮ ಜೀವನದ ದೊಡ್ಡ ನಿರ್ಧಾರಗಳು ಅಥವಾ ಗಂಭೀರ ನಿರ್ಧಾರಗಳನ್ನು ಮಾಡುವಂಥ ವಯಸ್ಸಿನಲ್ಲಿ ನೀವಿಲ್ಲ. ಹಾಗಾಗಿ ಅವೆಲ್ಲವಿಂದ ದೂರವೇರಿ. ಆಮೇಲೆ ಅದರ ಅರಿವು ನಿಮ್ಮ ತಲೆಯಲ್ಲಿ ಸದಾ ಅಲಾರಾಮ್ ಬೆಲ್ನಂತೆ ನಿಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಹೊಡಿತಾ ಇರಬೇಕು. ನಿಮ್ಮ ಯಾವುದೇ ಪರಿಸ್ಥಿತಿ ಆ ಥರದ್ದು ಬಂದಾಗ ಸಿಲುಕ್ತೀರಾ ಅಂತ ಗೊತ್ತಾದಾಗ ನಿಮಗೆ ಅದು ಎಚ್ಚರಿಸಬೇಕು. ಅದನ್ನು ಈ 3 ರೂಲ್ಗಳನ್ನ ನೆನ್ಪಿಟ್ಕೊಳ್ಳಿ. ಈಗ ಲವ್ಗಳು ಹೇಗೆ ಶುರು ಆಗುತ್ತೆ ಅಥವಾ ಎಷ್ಟು ಹಂತಗಳಿವೆ ನೋಡೋಣ. ಮೊದಲಿಗೆ ಶುರು ಆಗೋದು ಈಗೆಲ್ಲರೂ ಹೇಳೋ ಥರ ಲವ್ ಅಟ್ ಫಸ್ಟ್ ಸೈಟ್. ಎಲ್ಲ ಶುರು ಆಗೋದು ಆಕರ್ಷಣೆಯಿಂದ, ಅಟ್ರಾಕ್ಷನ್ ಅಂತ ಕರಿತೀವಿ. ಮೊದಲನೇ ಹಂತ ಅಟ್ರಾಕ್ಷನ್. ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರು ಅಂತಾರಲ್ಲ, ಈ ಲವ್ ಅಟ್ ಫಸ್ಟ್ ಸೈಟ್.
ಅದು ಬಾಹ್ಯ ಆಕರ್ಷಣೆ. ನೋಡಿಬಿಟ್ಟು ಅವ್ರ ಸೌಂದರ್ಯವನ್ನು ನೋಡಿ ನಾವು ಆಕರ್ಷಿತರಾಗ್ಬಿಡ್ತೀವಿ. ಬಹಳ ರೇರ್ ಕೇಸ್ಗಳಲ್ಲಿ ಇನ್ನೆರಡು ವಿಧ ಇದೆ. ಯಾರ್ದೋ ಒಬ್ರು ಗುಣ ನೋಡಿ ಇಷ್ಟಪಡ್ತೀವಿ, ಅಥವಾ ಅವ್ರು ಮಾಡುವಂಥ ಒಳ್ಳೆ ಕೆಲಸನ ನೋಡಿ ಇಷ್ಟಪಟ್ಟಿರ್ತೀವಿ. ಸಿನಿಮಾಗಳಲ್ಲಿ ತೋರಿಸ್ತಾರೆ, ನಿಜ ಜೀವನದಲ್ಲಿ ಆ ಥರ ನಡೆಯೋದು ಸ್ವಲ್ಪ ಕಮ್ಮಿ. ಆದರೆ ಬಹಳಷ್ಟು ಈ ಆಕರ್ಷಣೆಗಳು ಶುರುವಾಗೋದು ಲವ್ ಅಟ್ ಫಸ್ಟ್ ಸೈಟ್. ಬಾಹ್ಯ ಸೌಂದರ್ಯನ ನೋಡಿ ಇಷ್ಟಪಟ್ಟಿರ್ತೀವಿ, ಅಥವಾ ಅವ್ರದ್ದೇನೋ ಒಂದು ಏನು, ಈಗ ಯಾರೋ ಒಬ್ಬರು ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅಥವಾ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಮಾತಾಡೋರು ನೋಡಿ ಇಷ್ಟಪಟ್ಟಿರ್ತೀವಿ, ಅಥವಾ ಬಹಳ ಸೌಂದರ್ಯವತಿನ ನೋಡಿ ಇಷ್ಟಪಟ್ಟಿರ್ತೀವಿ. ಈ ಥರ ಏನು ಬಾಹ್ಯ ಅವರ ಚಟುವಟಿಕೆಗಳು, ಅಥವಾ ಅವರ ಗುಣಗಳು, ಅಥವಾ ಅವರ ಏನು ಸೌಂದರ್ಯನ ನೋಡಿ ಇಷ್ಟಪಡ್ತೀವಿ. ಅದು ಅಟ್ರಾಕ್ಷನ್. ವಿ ಗೆಟ್ ಅಟ್ರಾಕ್ಟೆಡ್ ಅಂತ ಕರಿತೀವಿ. ಅಲ್ಲಿಂದ ಹಂತ ಮುಂದುವರೆದ್ರೆ ಇಟ್ ಟರ್ನ್ಸ್ ಇಂಟು ಇನ್ಫ್ಯಾಚುಯೇಷನ್. ಮೊದಲಿಗೆ ಆಕರ್ಷಣೆ ಬರುತ್ತೆ, ಅಲ್ಲಿಂದ ಅದು ಮುಂದುವರೆದು ವ್ಯಾಮೋಹ ಶುರು ಆಗುತ್ತೆ. ಅಲ್ಲಿಂದ ಸ್ವಲ್ಪ ಈ ಟ್ರ್ಯಾಕಿಂಗು, ಏನು ಮಾಡಿದ್ರೂ ಕ್ಲಾಸಲ್ಲಿ ಗಮನ ಇಲ್ದಲೇ ಬರೀ ಅವ್ರನ್ನೇ ನೋಡೋದು, ಬಸ್ ಸ್ಟ್ಯಾಂಡಲ್ಲಿ ಅವ್ರ ಹಿಂದೆ ಓಡಾಡೋದು, ಇದೆಲ್ಲ ಈ ಇನ್ಫ್ಯಾಚುಯೇಷನ್ ಕ್ಯಾಟಗರಿಗೆ ಬರುತ್ತೆ. ಅವ್ರ ಮೇಲೆ ಆಸಕ್ತಿ ಜಾಸ್ತಿ ಬೆಳೀತಾ ಹೋಗುತ್ತೆ. ನನ್ನ ಕಿವಿ ಮಾತೇನೆಂದರೆ, ಈ ಹಂತದಲ್ಲಿ ನಿಮ್ಮ ಹಿತೈಷಿಗಳು ಯಾರ ಹತ್ರನಾದರೂ ಒಬ್ಬರ ಹತ್ರ ಮಾತಾಡಿ. ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿರ್ಬೋದು, ಯಾರ ಹತ್ರನಾದರೂ ಮಾತಾಡಿ. ನನಗೆ ಹೀಗೆ ಒಬ್ಬಳು ಹುಡುಗಿ ಕಂಡ್ರೆ ಇಷ್ಟ ಆಗಿದ್ದಾಳೆ, ಅವಳು ನೋಡಿದರೆ ನಂಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತ. ತಪ್ಪೇನಿಲ್ಲ ರೀ. ಎಲ್ಲರೂ ಅವರವರ ಏನೋ ಆ ಯೌವನದ ಅವಸ್ಥೆಯಲ್ಲಿ ಇದನ್ನೆಲ್ಲ, ಈ ಭಾವನೆಗಳನ್ನೆಲ್ಲ ಅನುಭವಿಸೇ ಮುಂದೋಗಿರ್ತಾರೆ. ಹೆದರ್ಕೋಬೇಡಿ, ದೊಡ್ಡವ್ರ ಹತ್ರ ಹೋಗಿ ಮಾತಾಡಿ, ನಂಗೆ ಹಿಂಗೆ ಅನ್ನಿಸ್ತಾ ಇದೆ. ಆವಾಗ ನಿಮಗೆ ಸಲಹೆಗಳು ಕೊಡ್ತಾರೆ, ಮಾರ್ಗದರ್ಶನ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರಾದರೂ ಒಬ್ಬರ ಹತ್ರ, ನಿಮ್ಮವರು ಅಂತ ಇರ್ತಾರಲ್ಲ ನಿಮ್ಮ ಕುಟುಂಬದಲ್ಲಿ, ಅವ್ರ ಹತ್ರ ಹೋಗಿ ವಿಷಯನ ಹಂಚ್ಕೊಳ್ಳಿ. ಆವಾಗ ನಿಮಗೆ ಅದರ ಡೈರೆಕ್ಷನ್ ಸಿಗುತ್ತೆ. ಮೂರನೇದು ಆ ಹಂತ ಬೆಳೆದ್ರೆ ನೆಕ್ಸ್ಟು ಬಟರ್ಫ್ಲೈ ಲವ್ ಅಂತ ಕರಿತೀನಿ ನಾನು. ಈ ಹೊಟ್ಟೆ ಎಲ್ಲ ಒಂಥರ ತೊಳಸೋಕ್ಕೆ ಶುರು ಆಗುತ್ತೆ. ನಿಮ್ಮ ಪಾರ್ಟ್ನರ್ ಎದುರುಗಡೆ ಬಂದರೆ ದುಪ್ಪಟಗಳು ಹಾರ್ದಂಗೆ ಅನಿಸುತ್ತೆ. ಎಲ್ಲ ಸ್ಲೋ ಮೋಷನಲ್ಲಿ ನಡೀತಾ ಇದೆಯೇನೋ ಅನಿಸುತ್ತೆ. ಸಡನ್ನಾಗಿ ಜಾಸ್ತಿ ಗಾಳಿ, ಈ ಫಿಲಮಲ್ಲಿ ತೋರಿಸ್ತಾರಲ್ಲ ಆ ಥರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಪ್ರಪಂಚದ ಅರಿವು ಇರಲ್ಲ, ತಂದೆ ತಾಯಿ ಬೇಕಾಗಲ್ಲ, ಯಾರು ಮಾತು ಅರ್ಥ ಆಗಲ್ಲ, ಪಾಠಗಳು ಕೇಳಿಸಲ್ಲ, ಏನು ಬೇಕಾಗಿಲ್ಲ. ಯಾವಾಗಲೂ ಅದೇ ಗುಂಗಲ್ಲಿ ತೇಲ್ತಾ ಇರ್ತೀವಿ. ಅದು ಯು ಆರ್ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಲವ್. ಏನು ಬೇಡ ಅನ್ನಿಸ್ತಿರ್ತಿ, ಎಲ್ಲ ಚೆನ್ನಾಗಿದೆ, ಅವಳೊಬ್ಳಿದ್ರೆ ಸಾಕು ಪಕ್ಕದಲ್ಲಿ ಅನ್ನುವಂಥ ಭಾವನೆ ಶುರು ಆಗುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಲವ್ ನಾನು ಬಟರ್ಫ್ಲೈ ಲವ್ ಅಂತ ಕರಿತೀನಿ. ಆವಾಗ ನೀವು ಮಾಡಬೇಕಾಗಿರೋದು ಸ್ನೇಹ ಬೆಳೆಸಿ ವಿತ್ ದ 3 ಗೋಲ್ಡನ್ ರೂಲ್ಸ್. ಸ್ನೇಹನ ಬೆಳೆಸಿ, ದೊಡ್ಡವ್ರ ಹತ್ರನೂ ಮಾತಾಡಿ, ಸಾಧ್ಯವಾದರೆ ಹೋಗಿ ನಿಮ್ಮ ಮನೆಯಲ್ಲಿ ಹೇಳಿ. ಎಲ್ಲದಕ್ಕಿಂತ ಸೇಫೆಸ್ಟ್ ಆಪ್ಷನ್ ನಿಮ್ಮ ತಂದೆ ಅಥವಾ ತಾಯಿ ಇಬ್ಬರಲ್ಲೊಬ್ಬರ ಒಬ್ಬರ ಹತ್ರ, ಯಾರ ಹತ್ರನಾದರೂ ಹೇಳಿ, ಈ ಥರ ನಾನೊಂದು ಹುಡುಗನ ನೋಡಿದೆ, ನನಗೆ ಹಿಂಗೆ ಅನ್ನಿಸ್ತು, ನನಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತ ಹಂಚ್ಕೊಳ್ಳಿ. ಅಲ್ಲಿಂದನೇ ನಿಮ್ಮ ಮನೆಯ ಬಂಡವಾಳ ಏನು ನಿಮ್ಮ ಬಗ್ಗೆ ಅನ್ನೋದು ಗೊತ್ತಾಗೋಕ್ಕೆ ಶುರು ಆಗೋಗ್ಬಿಡುತ್ತೆ. ನೆನಪಿರಲಿ, ಫಸ್ಟ್ ರೂಲ್, ಫ್ಯಾಮಿಲಿ ಕಮ್ಸ್ ಫಸ್ಟ್. ಹಾಗಾಗಿ ಮನೆಯವ್ರ ಹತ್ರ ಒಂದು ಸ್ಯಾಂಪಲ್ ಥರ ಒಂದು ಟೆಸ್ಟ್ ಮಾಡಿ ನೋಡಿ, ಹಿಂಗೆ ಹೇಳಿ. ನಿಮ್ಮ ಮನೆಯವರು ಏನು ಹೇಳ್ತಾರೆ, ಅವರ ನಿಲುವು ಏನು ಅನ್ನೋದು ಅಲ್ಲಿ ಸರಿ ನಿಮಗೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಅದರ ಮುಂದಿನ ಹಂತ, ನಿಮ್ಮ ಅದೃಷ್ಟ ಜೀವನದಲ್ಲಿ ಚೆನ್ನಾಗಿದ್ದರೆ ಆ ಹಂತ ತಲುಪ್ತೀರ. ಅದೇ ಅಮರ ಪ್ರೇಮ, ಎಟರ್ನಲ್ ಲವ್ ಅಂತ ಕರಿತೀವಲ್ಲ. ಇದೊಂಥರ ಕೆಲವರು ಹುಚ್ಚತನ ಅಂತಾರೆ, ಕೆಲವ್ರಿಗೆ ಇದೇನಂತ ಅರ್ಥ ಆಗಲ್ಲ. ಬಹಳ ಕಮ್ಮಿ ಜನಕ್ಕೆ ಇದು ಅರ್ಥ ಆಗಕ್ಕೆ ಸಿಗುತ್ತೆ, ಬಹಳ ಕಮ್ಮಿ ಜನಕ್ಕೆ ಬಾಳಕ್ಕೆ ಸಿಗುತ್ತೆ. ಅಮರ ಪ್ರೇಮ ಅಂದರೆ ಏನಿಲ್ಲ ರೀ, ಈ ಹಂತದಲ್ಲಿ ಯಾವುದೇ ಒಂದು ಅಭಿಲಾಷೆ ಇರೋದಿಲ್ಲ, ಯಾವುದೇ ಒಂದು ನಿರೀಕ್ಷೆ ಇರೋದಿಲ್ಲ, ಯಾವುದೇ ಷರತ್ತುಗಳು ಇರೋದಿಲ್ಲ. ಹಿಂಗಾದ್ರೆ ನಾನು ಹಿಂಗೆ ಮಾಡಬೇಕು, ಈ ಲವ್ವಲ್ಲಿ ನೀನು ಹಿಂಗೆ ಮಾಡಬೇಕು, ನಾನು ಇದು ಮಾಡಬೇಕು. ಬಿಯಾಂಡ್ ಬೌಂಡ್ರೀಸ್ ಅಂತ ಕರೀತಾರಲ್ಲ, ಯಾವುದೇ ನಿರ್ಬಂಧಗಳಿಲ್ಲದೆ, ಯಾವುದೇ ಷರತ್ತುಗಳಿಲ್ಲದೆ ಶುದ್ಧವಾದ ಪ್ರೇಮ, 24 ಕ್ಯಾರೆಟ್ ಗೋಲ್ಡ್ ಅಂತೀವಲ್ಲ, ಆ ಥರ ಪರಿಶುದ್ಧವಾದ ಪ್ರೇಮ. ಆವಾಗ ಆ ಥರದ ಒಂದು ಪ್ರೇಮವನ್ನು ವ್ಯಕ್ತಪಡಿಸೋದು ಕಲಿತೀರ. ಜೀವನದಲ್ಲಿ ಯಾವುದೇ ಟೆನ್ಷನ್ ಇಲ್ಲದಲ್ಲೇ ಬದುಕ್ತಾರೆ ಅಂಥ ಪ್ರೇಮವನ್ನು ಕಂಡವರು. ಕೊನೆಗೆ ಅದು ಎಲ್ಲಿ ತನಕ ತಲುಪಿಬಿಡುತ್ತೆ ಅಂದರೆ, ನೀನು ನನ್ನವಳು ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಕಸ್ಮಾತ್ ವಿಧಿಯ ಏನಾರು ಹಾಗೆ ಬರೆದಿದ್ರೆ, ನನ್ನ ಕೊನೆ ಉಸಿರಿರೋದ್ರ ತನಕನೂ ನೀನನ್ನು ಪ್ರೀತಿಸ್ತಾನೆ ಇರ್ತೀನಿ, ನಿನ್ನ ಬಗ್ಗೆ ನನಗೆ ಪ್ರೀತಿ ಮಾತ್ರ ಇರ್ತೀನಿ, ನೀನು ಚೆನ್ನಾಗಿರು, ನೀನು ನಗ್ನಗ್ತಾ ಇರು ಅನ್ನೋವಂಥ ಭಾವನೆ ಬಂದ್ಬಿಡುತ್ತೆ. ಅದನ್ನೇ ನಾವು ಸಿನಿಮಾಗಳಲ್ಲಿ ತ್ಯಾಗ ಅಥವಾ ನಿಜ ಜೀವನದಲ್ಲಿ ಎಷ್ಟು ಜನ ಆ ಥರ ಬದುಕ್ತಾ ಇರೋದನ್ನು ನಾವು ನೋಡಿರಲ್ಲ ನಮ್ಮ ಸುತ್ತಮುತ್ತ.
ಆ ಒಂದು ಪ್ರೇಮದ ಅವಸ್ಥೆಗೆ ರೀಚ್ ಆಗಿಬಿಟ್ಟಿರ್ತಾರೆ ಅವರು. ಆ ಒಂದು ಹಂತ ಹೇಗಿರುತ್ತೆ ಅಂತಂದರೆ, ಅವಳು ಚೆನ್ನಾಗಿರಲಪ್ಪ ಸಾಕು, ಅಥವಾ ಅವನು ಚೆನ್ನಾಗಿರಲಿ ಸಾಕು, ಅವನು ಬದುಕೊಳ್ಳಿ, ಅವನು ಬದುಕು ಚೆನ್ನಾಗಿದ್ದರೆ ಸಾಕು, ನಾನು ದೂರದಿಂದ ಏನು ಮಾಡೋಕ್ಕಾಗತ್ತೆ ಮಾಡ್ತೀನಿ ಅನ್ನೋವಂಥ ಮನಸ್ಥಿತಿಗೆ ತಲುಪಿಬಿಟ್ಟಿರ್ತಾರೆ. ಹಾಗಂತ ಏನು ಮಾಡೋದಿಲ್ಲ, ಒಂದಾಗಕ್ಕೇನು ಮಾಡೋದಿಲ್ಲ ಅಂತಲ್ಲ, ಸರ್ವ ಪ್ರಯತ್ನವೂ ಮಾಡ್ತಾರೆ, ಒಟ್ಟಿಗೆ ಬಾಳಿ ಬದುಕೋ ಪ್ರಯತ್ನವೂ ಮಾಡ್ತಾರೆ. ಬಹಳ ವಿರಳ ಅಂದರೆ ಎರಡೂ ಕಡೆಯಿಂದ ಅಮರ ಪ್ರೇಮ ಅನುಭವಿಸಿ ಒಬ್ಬರ ಜೊತೆ ಒಬ್ಬರು ಬಾಳ್ವೆ ಮಾಡೋರು ಬಹಳ ವಿರಳವಾಗಿ ನೋಡೋಕ್ಕೆ ಸಿಗ್ತಾರೆ ನಿಮ್ಮ ಸುತ್ತಮುತ್ತ ನೋಡಿದರೆ. ಆ ಥರದ ಒಂದು ಪ್ರೇಮವನ್ನು ಅನುಭವಿಸೋರು ಬಹಳ ಕಮ್ಮಿ ಜನ. ಹೀಗೆ ಅಕಸ್ಮಾತ್ ನಿಮ್ಮದೇನಾದರೂ ಹುಡುಕಾಟದ ಪ್ರೇಮ ಪ್ರೀತಿ ಪ್ರಣಯ ಇದ್ದರೆ ಅದರಲ್ಲೂ ಚೌಕಟ್ಟುಗಳು ಏನು ಅಂತ ನೆನಪಿರಲಿ. ಆ ಚೌಕಟ್ಟುಗಳ ನಡುವೆ ಸಮಾಜದ ಮರ್ಯಾದೆಯನ್ನು ದಾಟದೆ ಆ ಪ್ರೀತಿ ಪ್ರೇಮದ ಆಟವನ್ನು ಆಡೋದು ಒಳಿತು. ಅಥವಾ ಅಲ್ಲಿಂದ ಮುಂದುವರೆದ್ರೆ ಗಂಭೀರವಾದ ಪ್ರೇಮ ಅಂತ ನಿಮಗೆ ಯಾವತ್ತು ಅನಿಸುತ್ತೆ ಅವತ್ತು ನೆನಪಿಡಿ, ಗಂಭೀರವಾದ ನಿರ್ಧಾರಗಳು ಮಾಡುವಂಥ ಸಮಯ ಅಲ್ಲ ಅದು. ಆ ಸಮಯ ಓದಲಿಕ್ಕೆ ಅಂತ ಹೋಗಿರ್ತೀರ, ಮುಗಿಸಿ, ಕ್ಷಮತೆಯನ್ನು ಗಳಿಸಿ, ಜೀವನದಲ್ಲಿ ಒಂದು ಸ್ಟೇಜಿಗೆ ಬಂದು ತಲುಪಿ, ಕೆಲಸಗಳನ್ನು ಗಿಟ್ಟಿಸಿ, ನೀವೇನು ಓದಬೇಕು ಅಂದ್ಕೊಂಡಿರ್ತೀರಾ, ಇಂಜಿನಿಯರಿಂಗೋ ಡಾಕ್ಟ್ರೋ ಅಥವಾ ಲಾನೋ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಒಬ್ಬರು ಆರ್ಟಿಸ್ಟ್ ಆಗಬೇಕಾ, ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕಾಗಿದೆ, ಒಂದು ದುಡಿಮೆ ಮಾಡುವಂಥ ಯೋಗ್ಯತೆಯನ್ನು ಸಂಪಾದಿಸಿ ಜೀವನದಲ್ಲಿ. ಅಲ್ಲಿಯ ತನಕ ಅದು ಆ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದು ಅಲ್ಲೇ ಇರಬೇಕು. ಹುಡುಗಿಗೆ ಮದುವೆ ಆಗೋಕ್ಕೆ ಒತ್ತಾಯ ಮಾಡ್ತಾ ಇದ್ದಾರಾ ಹುಡುಗಿ ಮನೆಯಲ್ಲಿ, ಅದನ್ನು ಒಪ್ಪಿಸಿ ಕಾಯಿಸಿ ನಿಲ್ಲಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಹೋಗಿ ಮಾತಾಡಿ ಏನು ಮಾಡಿ, ಆದ್ರೂ ಆ ವಯಸ್ಸು ಗಂಭೀರವಾದ ನಿರ್ಧಾರ ಮಾಡುವಂಥ ಸಮಯ ಅಲ್ಲ. ಈಗ ಎಷ್ಟೋ ಮಕ್ಕಳು ಆ ತಪ್ಪನ್ನು ಮಾಡಿಬಿಡ್ತಾರೆ. ಆ ಮನೆಯಲ್ಲಿ ಏನೋ ಆಲ್ರೆಡಿ ಏನೋ ಹೆಣ್ಣಿಗೆ ಗಂಡು ನೋಡ್ತಾ ಇದ್ದಾರೆ ಅಂದ್ಕೊಂಬಿಟ್ಟು ಇವ್ರು ಓಡೋಗೋದು, ಮದುವೆ ಆಗೋದು ಆ ವಯಸ್ಸಲ್ಲ ರೀ. ಎಷ್ಟು ಏನೋ ನಮ್ಮ ಸುತ್ತ ಸಮಾಜದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಪ್ಪ ಅಮ್ಮನಿಂದ ದೂರ ಆಗಿ ಓಡೋಗಿ ಮದುವೆ ಆದವರು ಬಹಳಷ್ಟು ಮದುವೆಗಳು ವಿಫಲವಾಗ್ತವೆ. ಎಲ್ರದ್ದು ಅಂತ ನಾನು ಹೇಳ್ತಾ ಇಲ್ಲ, ಬಹಳಷ್ಟು ಜನ ಸುಖವಾಗಿ ಬಾಳಿ ಬದುಕಿ ಬೆಳೆದು ಮೆರೆದು ನಂತರ ಅವ್ರ ಅಪ್ಪ ಅಮ್ಮಂದರು ಬಂದು ಒಪ್ಕೊಂಡು ತಬ್ಕೊಂಡು ಜೀವನ ಒಟ್ಟಿಗೆ ಮಾಡ್ತಾ ಇರೋರು ಬಹಳಷ್ಟು ಉದಾಹರಣೆಗಳಿದೆ, ಇಲ್ಲ ಅಂತಲ್ಲ. ಆದರೆ ಆ ಜೀವನ ಮುಳ್ಳಿನ ದಾರಿ ಅನ್ನೋದನ್ನು ನೆನಪಿಸ್ತಾ ಇದ್ದೀನಿ ಅಷ್ಟೇ. ಅದರ ಎಚ್ಚರ ಇರಲಿ, ಅರಿವಿರಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ತಂದೆ ತಾಯಿಯರನ್ನ ಒಪ್ಪಿಸಿ, ಎಷ್ಟೇ ಕಷ್ಟಪಟ್ಟರೂ ಒಪ್ಪಿಸಿ ಮದುವೆ ಆಗೋದು ಒಳ್ಳಿತು. ನಾನು ನನ್ನ ಜೀವನದಲ್ಲಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದವನು. ಹೇಗೆ ಅವ್ರನ್ನ ಒಪ್ಪಿಸಿ ನಾನು ಏನು ಫಾರ್ಮುಲಾ ಯೂಸ್ ಮಾಡಿದೆ, ಏನು ನಡೀತು ಅದನ್ನು ಇನ್ನೊಂದು ಸಂಚಿಕೆನಲ್ಲಿ ಹೇಳ್ತೀನಿ. ಆಗಲೇ ಈ ಸಂಚಿಕೆ ಬಹಳ ದೊಡ್ಡದಾಗ್ತಾಯಿದೆ. ಆದರೆ ನೆನಪಿರಲಿ, ಆದಷ್ಟು ತಂದೆ ತಾಯಿಯರನ್ನ ಒಪ್ಪಿಸಿಯೇ ಮದುವೆ ಆಗೋದು ಒಳಿತು. ಈ ಮಿಕ್ಕಿದ ಐಡಿಯಾಗಳು ತುಂಬ ಫ್ಯಾನ್ಸಿಯಾಗಿರುತ್ತೆ ರೀ. ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ಗಂಜಿ ಕುಡ್ಕೊಂಡು ಬದುಕ್ತೀವಿ ಅಂತ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಪಾಪ ಅಷ್ಟು ಕಷ್ಟದ ಜೀವನ ಬದುಕೋಕ್ಕೆ ಆಗೋದಿಲ್ಲ. ಎಷ್ಟೋ ಗಂಡು ಮಕ್ಕಳು ಏನೋ ದುಡಿಮೆ ಇಲ್ಲದೆ ಮುಂಚೆನೇ ಅಷ್ಟೊಂದು ಕಮಿಟ್ಮೆಂಟ್ ಮಾಡಿಕೊಂಡು ಜೀವನದಲ್ಲಿ ಒಂದು ಸ್ಥಿತಿ ತಲುಪದೆ, ಅಪ್ಪ ಅಮ್ಮಂದಿರ ಸಹಾಯ ಇಲ್ಲದೆ, ಸಪೋರ್ಟ್ ಇಲ್ಲದೆ, ಅಷ್ಟು ಓದೋಕ್ಕಾಗದೆ, ಅಂಥ ಕೆಲಸಗಳು ಗಿಟ್ಟಿಸದೆ, ಸಮಾಜದಿಂದ ಹೊರಗಡೆ ಉಳಿದ್ಬಿಟ್ಟು ಒದ್ದಾಡಿ ಕೊನೆಗೆ ಆ ಅವಮಾನಗಳ ಭಾರವನ್ನು ಹೊರೋದು ತುಂಬ ಕಷ್ಟ ಆಗುತ್ತೆ. ಪ್ರೀತಿಯ ಸಂಬಂಧ ಅನ್ನೋದು ಜೀವನ ಪೂರ್ತಿ ನಿಭಾಯಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ರೀ, ಸುಲಭದ ವಿಷಯ ಅಲ್ಲ. ಹಾಗಾಗಿ ನಿಮ್ಮ ಜೀವನದ ಮೊದಲ ಹಂತದಲ್ಲಿ ನೀವು ಕಾಲೇಜಿಗೆ ಹೋಗಬೇಕಾದ್ರೆ ಇದರ ಎಲ್ಲದರ ಅರಿವಿರಲಿ, ನಿಮ್ಮ ಮನಸ್ಸಿನ ಹಿಂದೆ ಇದರ ಅರಿವಿರಲಿ. ಆ ವಯಸ್ಸಿಗೆ ವಿದ್ಯಾರ್ಥಿಯಾಗಿ ಹೋಗಿರ್ತೀರ, ವಿದ್ಯಾರ್ಥಿಯಾಗಿರೋದಷ್ಟೇ ಮುಖ್ಯ. ವಿದ್ಯಾರ್ಜನೆ ಮಾಡಿ ಒಳ್ಳೆಯ ಯೋಗ್ಯತೆ ಸಂಪಾದಿಸಿ ಒಳ್ಳೆ ದುಡಿಮೆಯ ಹಂತ ತಲುಪೋದು ಬಹಳ ಮುಖ್ಯ. ವಯಸ್ಸು ಹೌದು, ಆ ವಯಸ್ಸಿನಲ್ಲಿ ಸಂಗಾತಿಗಳು ಸಿಗ್ತಾರೆ. ಸಂಗಾತಿ ಸಿಕ್ಕಾಗ ಇವೆಲ್ಲ ನೆನಪಿರಲಿ. ಸಂಗಾತಿ ಆಗಲಿ, ಲವ್ ಅನ್ನೋದು ನಡೆದು ಲವ್ ಆದರೆ ಲವ್ ಮಾಡಿ ಮುಂದುವರಿಸಿ, ಅಪ್ಪ ಅಮ್ಮಂದರಿಗೆ ತಿಳಿಸಿ, ಎಲ್ಲವೂ ಚೆನ್ನಾಗಿ ನಡೆದರೆ ಸುಖವಾಗಿ ಬಾಳಿ. ಹಾಗಂತ ಅದು ಆಗಲಿಲ್ಲ ಅಂಥೇಳಿ ಜೀವನನ ವ್ಯರ್ಥ ಮಾಡಿಕೊಂಡು ಬಹಳಷ್ಟು ಜನ ಅದ್ರ ಹಿಂದೆನೇ ಕೊರಗಿ ಕಾಲ ವ್ಯರ್ಥ ಮಾಡಿಕೊಂಡು, ಈ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಫಿಸಿಕಲ್ ಅಟ್ರಾಕ್ಷನ್ ಆಗಿಬಿಟ್ಟಿರುತ್ತೆ, ಅದನ್ನೇ ಹಿಡ್ಕೊಂಬಿಟ್ಟು ಜೀವನನೇ ವೇಸ್ಟ್ ಮಾಡ್ಕೊಂಬಿಡ್ತಾರೆ. ಈಗ ಬಹಳಷ್ಟು ನಮ್ಮ ಪಾಶ್ಚಾತ್ಯರಿಂದನೂ ಕಲಿಯೋದು ಬೇಕಾದಷ್ಟೇ ಇದೆ ರೀ. ನಿಮ್ಗೇನಾದರೂ ಇಷ್ಟ ಆದರೆ ಹೋಗಿ ಪ್ರಪೋಸ್ ಮಾಡಿ, ನಿಮ್ಮ ಇಂಟ್ರೆಸ್ಟನ್ನು ಎಕ್ಸ್ಪ್ರೆಸ್ ಮಾಡಿ. ಅವ್ರು ನೋ ಅಂದರೆ ನೋ, ಮುಗೀತು, ಜೀವನದಲ್ಲಿ ಮುಂದೋಗಿ. ಯಾಕೆ ವರ್ಷಗಟ್ಟಲೆ ಯಾಕೆ ನೀವು ಆ ಸಮಯ ಕಾಲ ಯಾಕೆ ವ್ಯರ್ಥ ಮಾಡಬೇಕು ಅಲ್ವಾ? ಹಾಗಾಗಿ ಈ ಹೇಳಿದ್ದ ಅಂಶಗಳನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಎಲ್ಲೋ ಹೋಗಿ ಎಲ್ಲೋ ಬಾಳೆ ಬದುಕ್ಬಿಡ್ತೀವಿ, ನಮ್ಮ ಜೀವನ ನಡೆದೋಗ್ಬಿಡುತ್ತೆ ಅಂತ ಅಂದ್ಕೊಂಡವರೆಲ್ಲ
ಬಹಳ ಕಷ್ಟಪಟ್ಟಿರುವಂಥ ಉದಾಹರಣೆಗಳು ನಮ್ಮ ಎದುರಿಗೆ ಸಿಗುತ್ತೆ. ಯಾವುದೇ ಮಕ್ಕಳನ್ನಾದ್ರೂ ತಂದೆ ತಾಯಿ ತುಂಬ ಕಷ್ಟದಿಂದ ಬೆಳೆಸಿರ್ತಾರೆ. ಯಾವುದೇ ಹೆಣ್ಣು ಮಗಳನ್ನು ತಂದೆಯರು ರಾಣಿಯಂತೆ ಬೆಳೆಸಿರ್ತಾರೆ. ಆ ಮಾತು ಅದು ನೆನಪಿರಲಿ. ಕುಟುಂಬ ಮೊದಲು, ಅದಾದ ಮೇಲೆ ಎಲ್ಲಕ್ಕಿಂತ ಮುಖ್ಯ ನಿಮಗೆ ಯಾವತ್ತೂ ರಿಜೆಕ್ಷನ್ ಸಿಕ್ಕಿದ್ರೂ ನೀವು ಆ ನೋವು ಅನ್ನೋದನ್ನು ನೋವು ಅಂತ ತಗೊಂಡು ಸ್ವೀಕರಿಸೋಕ್ಕೆ ತಯಾರಿರಬೇಕು. ಸುಮ್ಮನೆ ಅದರಿಂದ ನಮಗೆ ನಾವು ನೋವು ಮಾಡ್ಕೊಳ್ಳೋದು ಅಥವಾ ಅವ್ರಿಗೆ ನೋವು ಮಾಡೋದು, ಅದೆಲ್ಲ ವೇಸ್ಟ್ ಆಫ್ ಲೈಫ್ ಆ್ಯಂಡ್ ವೇಸ್ಟ್ ಆಫ್ ಟೈಮ್ ಅಂತ ಇದಕ್ಕೆ ಇಳಿಬೇಡಿ. ಅದು ನಿಮಗೆ ಅರಿವಿರಲಿ. ಆಮೇಲೆ ನಾನು ಹೇಳಿದಾಗೆ ಮೂರನೇದು, ನಿಮಗೆ ಆ ವಯಸ್ಸಲ್ಲ, ಅದು ಯಾವುದೇ ನಿರ್ಧಾರಗಳು ಮಾಡುವಂಥ ವಯಸ್ಸಲ್ಲ. ನಿಮ್ಮ ಒಂದು ಸರಿಯಾದ ಏಜ್ ಬರೋ ತನಕ ನೀವು ಕಾಯಬೇಕಾಗತ್ತೆ. ಆ ಯೋಗ್ಯತೆ ಸಂಪಾದಿಸಿ ಆ ಒಂದು ಹಂತ ತಲುಪಿದ ಮೇಲೆ ಮದುವೆ ವಿಚಾರ ಮಾತಾಡಿ. ಇವಾಗೇನು ಮುಂಚೆ ಥರ ಕರ್ಕೊಂಡೋಗಿ ಪಾಪ ಹುಡುಗಿರಿಗೆ ಏನು 14 ವರ್ಷ 15 ವರ್ಷಕ್ಕೆ ಏನು ಮದುವೆ ಮಾಡ್ತಾ ಇಲ್ಲಲ್ರಿ, ಅಥವಾ ಏನು 18 ವರ್ಷಕ್ಕೆ ಮದುವೆ ಮಾಡ್ತಾ ಇಲ್ಲಲ್ಲ. ಅವ್ರೂ ಕಾಯ್ತಾರೆ, ಹುಡುಗಿರೂ ಓದ್ತಾರೆ. ಇಬ್ಬರೂ ಚೆನ್ನಾಗಿ ಓದಿ, ಏನೋ ಇಬ್ಬರು ಸೇರಿ ಲವ್ ಮಾಡಿಬಿಟ್ಟಿದ್ದೀರಾ, ಚೆನ್ನಾಗಿ ಓದಿ ಯೋಗ್ಯತೆ ಸಂಪಾದನೆ ಮಾಡಿ ಒಳ್ಳೊಳ್ಳೆ ಕೆಲಸಗಳಿಗೆ ಸೇರ್ಕೊಳ್ಳಿ. ಇಬ್ಬರು ದೊಡ್ಡ ಕೆಲಸ ತಗೊಳ್ಳಿ. ಜೀವನದಲ್ಲಿ ಎಷ್ಟು ಚೆನ್ನಾಗಿರಿ ಅಂದರೆ ನಿಮ್ಮ ಅಪ್ಪ ಅಮ್ಮನೇ ನೋಡ್ಬಿಟ್ಟು ಚೆನ್ನಾಗಿದ್ದಾರೆ ಬಿಡಪ್ಪ ಮದುವೆ ಆಗಲಿ ಅನ್ನೋ ಥರ ಇರಬೇಕು. ಇಬ್ಬರು ಹೋಗಿ ಎಲ್ಲೋ ಒಂದು ವಿದೇಶಕ್ಕೆ ಹೋಗ್ತೀರಾ, ಎಲ್ಲೋ ಸೆಟ್ಲ್ ಆಗ್ತೀರಾ, ದೊಡ್ಡ ಕೆಲಸ ತೊಗೊಂಡಿದ್ದೀರಾ, ಸಿಕ್ಕಾಪಟ್ಟೆ ದುಡಿತಾ ಇದ್ದೀರಾ. ಅಂಥ ಟೈಮಲ್ಲಿ ಹೋಗಿ ನೀವು ತಂದೆ ತಾಯಿಗೆ ಹೇಳಿದರೆ ಅವ್ರು ಒಪ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಏನೋ ಬಿಡಪ್ಪ ಚೆನ್ನಾಗಿದ್ದಾವೆ ಮಕ್ಕಳು, ಜಾತಿ ಆದ್ರೇನು ಇದಾದ್ರೇನು ಅಂತ ಒಪ್ಕೊಳ್ಳೋ ಸಾಧ್ಯತೆ ಇದ್ದರೂ ಇರುತ್ತೆ. ಇವತ್ತಿನ ಕಿವಿ ಮಾತೇನೆಂದರೆ, ಆ ವಯಸ್ಸಿನಲ್ಲಿ ನಿರ್ಧಾರಗಳು ಮಾಡಬೇಡಿ. ಲವಿ ಆಗಿರಿ, ಪರವಾಗಿಲ್ಲ, ಆದರೆ ನಿಮ್ಮ ಚೌಕಟ್ಟುಗಳ ಅರಿವಿರಲಿ. ಚೆನ್ನಾಗಿ ಕಷ್ಟಪಟ್ಟು ಓದಿ ಯೋಗ್ಯತೆ ಸಂಪಾದಿಸಿ ದುಡಿಮೆಯ ಹಂತವನ್ನು ತಲುಪಿ, ಅದಾದ ಮೇಲೆ ಮನೆಗಳಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ಏನು ಮನೆಯಲ್ಲಿ ಮಾತಾಡಿರ್ತೀರ, ಸ್ಯಾಂಪಲ್ ಟೆಸ್ಟ್ ಮಾಡಿರ್ತೀರ, ಅದನ್ನೆಲ್ಲ ನೋಡಿ ಮನೆಯಲ್ಲಿ ತಿಳಿಸಿ. ಸಂತೋಷವಾಗಿ ಎರಡೂ ಸಂಸಾರಗಳನ್ನು ಒಪ್ಪಿಸಿ ಮದುವೆ ಆಗಿ ಸುಖವಾಗಿ ಬಾಳ್ವೆ ಮಾಡಿ. ಲವ್ ಅನ್ನೋದು ಯಾವತ್ತಿದ್ರೂ ಕನ್ಸ್ಟ್ರಕ್ಟಿವ್ ಆಗಿ ಜೀವನಕ್ಕೆ ಆಧಾರವಾಗಿ, ಜೀವನದ ಸತ್ವವಾಗಿ, ಜೀವನದ ರುಚಿಯಾಗಿ ಇರಬೇಕೇ ಹೊರತು ಜೀವನಕ್ಕೆ ಮುಳ್ಳಾಗಿ, ಜೀವನಕ್ಕೆ ವಿಷ ಆಗೋದು ಬೇಡ ಅನ್ನೋದಷ್ಟೇ ನನ್ನ ಕಿವಿ ಮಾತು. ಇದರ ಅರಿವಿರಲಿ, ಇದರ ಎಚ್ಚರ ಇರಲಿ. ಭಾಳಷ್ಟು ಜನ ಹೇಳೋದನ್ನು ಕೇಳಿರ್ತೀರ, ಪ್ರೀತಿ ಪ್ರೇಮ ಅನ್ನೋದು ಕುರುಡು ಅಂತ. ಆದ್ರೂ ಕುರುಡ್ರಿಗೂ ಮುಂದೆ ಡೇಂಜರ್ ಇರ್ಬೋದು ಅನ್ನೋ ಅರಿವಿರುತ್ತಲ್ಲೇನ್ರಿ. ಆ ಅರಿವು ಮೂಡಿಸೋಣ ಅನ್ನೋದಷ್ಟೇ ಈ ಸಂಚಿಕೆಯ ಪ್ರಯತ್ನ. ಹುಷಾರಾಗಿರಿ, ಸುಖವಾಗಿರಿ, ಒಳ್ಳೆಯದಾಗಲಿ.